ಲಂಚವಾಕ ಪಿಡಿಒ ಕರ್ಮಕಾಂಡ ಬಟಾಬಯಲು. ಗ್ರಾಮಸ್ಥರು ಕಚೇರಿ ಸಿಬ್ಬಂದಿಗಳಿಂದಲೇ ಆರೋಪ. ಒಂದ್ ಕಡೆ ಸಿಬ್ಬಂದಿಗಳ ಮೇಲೆ ದರ್ಪ, ಇನ್ನೊಂದು ಕಡೆ ಮನೆ ನಿರ್ಮಿಸಲು 20 ರಿಂದ 30 ಸಾವಿರ ಲಂಚ. ಯಾವುದೇ ಅಭಿವೃದ್ಧಿಯೂ ಇಲ್ಲ. ಇದು ಯಾದಗಿರಿ ಜಿಲ್ಲೆಯಲ್ಲಿ ನಡೆದ ಕರ್ಮಕಾಂಡ. ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಆರೋಪಗಳ ಸುರಿಮಳೆಯೇ ಕೇಳಿ ಬಂದಿದೆ. ಪಿಡಿಒ ಪ್ರೇಮ ರಾಠೋಡ್ ಅವರು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಕೆಲಸ ಆಗಿಲ್ಲ ಸರ್. 1 ಲಕ್ಷ ರೂಪಾಯಿ ಬಿಲ್ ಎತ್ತಾರ, ಫಿಟ್ಟಿಂಗ್ ಮಾಡಿಲ್ರಿ ಶಾಲಿಗೆ. ಏನ್ರಿ ಇಲ್ಲಿ ಗೌರ್ಮೆಂಟ್ ಶಾಲೆ ಐತಿ, ಅಲ್ಲಿ ಒಂದು ಲೈಟ್ ಹಾಕಿಲ್ಲ. 1 ಲಕ್ಷ ರೂಪಾಯಿ ಬಿಲ್ ಎತ್ತಾರ. ಬೇಕಾದ್ರೆ ಹೋಗಿ ನೋಡ್ಕೊಂಬರ ಮಾತ್ರ. ಲೈಟ್ ಇಲ್ಲ. ಮತ್ತೆ ಗ್ರಂಥಾಲಯಕ್ಕೆ 50,000 ಇತ್ತಾರ. ಇಲ್ಲಿ 50-60 ಹಿಂಗೆ ಇಟ್ಟಾರ ಚರಂಡಿಗೆ. ಅವರು ಪಂಚಾಯತಿ ಪ್ಯೂನ್ಗಳ ಕಡೆ ತೆಗಿಸಾರ, ಬಿಲ್ ಎತ್ತಿ ತೊಗೊಂಡ್ರ ಅಮ್ಮರು, ಅವ್ರ ಪಿಡಿಒ ಮೇಡಮ್ ಅವ್ರು. ಮತ್ತೆ ಅಭಿವೃದ್ಧಿ ಆಗಂದ್ರೆ ಹೆಂಗ ಆಗ್ತದ ಪಂಚಾಯತಿಯಾಗ? ಹೇಳಿದ್ರೆ ಫೋನ್ ರಿಸೀವ್ ಮಾಡಲ್ರಿ, ಫೋನ್ ರಿಸೀವ್ ಮಾಡಲ್ರಿ. ಮತ್ತೆ ಏನಂತ ಮಾತಾಡೋಣ? ಯಾರು ಕೂಡ ಮಾತಾಡೋಣ? ಪ್ರಭುತ್ವ ಎಲ್ಲರಿಗೆ ಹಾಕದ್ರಿ. ಫೋನ್ ರಿಸೀವ್ ಮಾಡ್ಕ ಯಾರು ಕೂಡ ಮಾತಾಡ್ಬೇಕು ನಾವು? 2023 ಕಟ್ಟಿನಿ. ಬಿಲ್ ಮಾಡಕ್ ಏನಾದ್ರು ದುಡ್ಡು ತಗೋತಾರ್ರಿ? 20 ಸಾವಿರ ತೊಂದ್ರಿ, ರೊಕ್ಕ ಕೊಟ್ರು ಬಿಲ್ ಮಾಡಿಲ್ಲ. ಪಂಚಾಯತ್ ಒಳಗೆ ಮನೆ ಬಿಲ್ಲು ಬ್ಲಾಕ್ ಆಗಿದೆ ಅಂತೇಳಿ 30,000 ತಿಂದು ಬಿಲ್ ಮಾಡ್ಯಾರ. ಮನೆಯ GPS ಮಾಡಲು ಸಾವಿರಾರು ರೂಪಾಯಿ ಕೊಡಬೇಕು. ಯಾರಿಗೂ ಕ್ಯಾರೆ ಎನ್ನದೆ ಬೇಕಾಬಿಟ್ಟಿಯಾಗಿ ಲಂಚ ಅವತಾರ ಪ್ರದರ್ಶನ ಮಾಡ್ತಾ ಇದ್ದಾರಂತೆ. ಶುದ್ಧ ಕುಡಿಯುವ ನೀರಿನ ಘಟಕವು ಹಳ್ಳ ಹಿಡಿದಿದೆ. ಬಸ್ ಬಿರಾದಾರ್ ಪಿಡಿಒ ಸರ್ ಇರತನ ನನಗೆ ಎಲ್ಲಾ ಕೆಲಸ ಕೊಡ್ತಿದ್ರಿ. ಎಲ್ಲಾ ಕೆಲ್ಸನೂ ಅವರೇ ಮಾಡಿಸ್ತಿದ್ರು. ಎಲ್ಲಾ ಕೆಲ್ಸನೂ ನಾ ಮಾಡಿನ್ರಿ. ಪ್ರತಿಯೊಂದು ಪಂಚಾಯತಿ ಏನ್ 1100 ಜಾಬ್ ಕಾರ್ಡ್ಗಳು, NMR, ಪನ್ನೆಮ್ಮಾರು ಹಗಲು ರಾತ್ರಿ ಅನ್ಲಾರ್ದೆ ಕೂತ್ ಕೆಲಸ ಮಾಡೀನಿ. ಈ ಮೇಡಮ್ ನನಗ್ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತಾ ಪ್ರೇಮ ಮೇಡಮ್ ಅವರು, ಈ ಪ್ರೇಮ ಮೇಡಮ್ ಅವರು ಆಮೇಲೆ ನನಗ ಯಾವ್ಯಾವ ವ್ಯವಸ್ಥೆ ಕೊಟ್ಟಿಲ್ಲ. ಇಂಟರ್ನೆಟ್ ವ್ಯವಸ್ಥೆ ಕೊಟ್ಟಿಲ್ಲ, ಪ್ರಿಂಟರ್ ವ್ಯವಸ್ಥೆ ಕೊಟ್ಟಿಲ್ಲ. ಒಂದು ಕುರ್ಚಿ ನೋಡ್ರಿ, ನಿಮ್ಗೆ ಕುರ್ಚಿ ತೋರಿಸ್ತೀನಿ ಹೆಂಗ ನೋಡ್ರಿ. ಅದನ್ನ ಕುರ್ಚಿನೂ ತೋರಿಸ್ತೀನಿ. ಯಾವ್ದು ವ್ಯವಸ್ಥೆ ಕೊಟ್ಟಿಲ್ಲ. ನನ್ ಕೆಲಸ ನನಗ್ ಕೊಡನೇ ಹೋಲ್ರಿ ಒಟ್ಟ. ಯಾಕಂದ್ರ ನಾ ಪರ್ಸೆಂಟೇಜ್ ನಾ ತಿನ್ನಂಗಿಲ್ಲ, ನಾ ಕೊಡಂಗಿಲ್ಲ. ಪರ್ಸೆಂಟೇಜ್ ತಿಂದ್ರ ಕೊಟ್ರ ಕೆಲಸ ಕೊಡ್ತಾರ ನೋಡ್ರಿ ಅಂತವ್ರಿಗೆ. ಸ್ವಲ್ಪ ಅದನ್ನ ಕೇರ್ ಮಾಡಿ ಅದು ಏನ್ ನಡೀತಾ ಇರೋ ಬಾಕ್ಸ್ ಅನ್ನು ಬಂದ್ ಮಾಡಿ ಕೆಲವೊಂದು ಇನ್ ಮುಂದೆ ನಡೆಯುವಂತ ಕೆಲವೊಂದು ಕೆಲಸಗಳನ್ನು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕಂತ ಕೆಲವೊಂದು ಅಧಿಕಾರಿಗಳನ್ನು ಕೇಳ್ಕೊತೀವಿ. ಯಾಕಂದ್ರೆ ಇನ್ ಮುಂದೆ ಈ ದಿನ ನಡೆದಿರೋ ಕೆಲವೊಂದು ಬಾಕ್ಸ್ ಒಂದೊಂದು ಮನೆಗೆ 30,000, 40,000, ಕೆಲವೊಂದು ಮನಿನೂ ಆಗಿಲ್ಲ. ಕೆಲವೊಬ್ಬರು ಮನಿ ಕಟ್ಟಾರ, 20 ಸಾವಿರ ರೂಪಾಯಿ ಕೊಟ್ಟು ಮನಿ ಕಟ್ಟಾರ. ಇನ್ನು ಬಿಲ್ ಇಲ್ಲ, ಏನಿಲ್ಲ, ಫೈನಲ್ ಆಗಿ ಎಲ್ಲ ಮನಿನೂ ಕಂಪ್ಲೀಟ್ ಮುಗಿದಾವೆ. ಈ ತರ ಹಾಕೊಡೋದು ಅಂತ ನಂದೊಂದು. ಜೊತೆಗೆ ಪಂಚಾಯತ್ ಡಾಟಾ ಆಪರೇಟರ್ ಅವರಿಗೆ ಯಾವುದೇ ಕೆಲಸ ಮಾಡಲು ಬಿಡ್ತಿಲ್ಲ. ಯಾವುದೇ ಪಾಸ್ವರ್ಡ್ ಕೂಡ ಕೊಟ್ಟಿಲ್ಲವಂತೆ. ಆಶ್ರಯ ಮನೆಗಳ ಬಿಲ್ ವಿಚಾರದಲ್ಲಂತೂ ಗೋಲ್ಮಾಲ್ ಹೆಚ್ಚಾಗಿದೆಯಂತೆ. ಆರೋಪ ಕೇಳಿ ಬಂದ ಬಳಿಕ ತನಿಖಾಧಿಕಾರಿಗಳು ತಾಲೂಕ್ ಪಂಚಾಯತ್ ಇಒ ಭೇಟಿ ನೀಡಿದ್ರು. ಊರಿನಲ್ಲಿ ಏನೇನು ಕೆಲಸ ಆಗಿವೆ ಅಂತ ಪರಿಶೀಲನೆ ಮಾಡಿದ್ರು. ಇಡೀ ಊರಿಗೆ ಊರೇ ಆರೋಪಗಳನ್ನ ಮಾಡ್ತಾ ಇರೋದು ಕಂಡು ಬಂತು. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.